ಓಕೆನಾ? ಹಾಂ. ಆತ್ಮೀಯ ಬಂಧುಗಳೇ ನಮಸ್ಕಾರ. ಬಂಧುಗಳೇ, ನಾವೆಲ್ಲ ಕಗ್ಲಿಪುರ ವೃತ್ತದ ಎಲ್ಲ ರೈತರು ಕೂಡ ಇಲ್ಲಿದ್ದೀವಿ. ಇವತ್ತೊಂದು ದಿನ ನಿಮಗೆಲ್ಲ ಕೆಲವರಿಗೆ ಗೊತ್ತಿರೋದಿಲ್ಲ, ಜುಲೈ 21 ಪ್ರತಿ ವರ್ಷ ರೈತ ಹುತಾತ್ಮ ದಿನಾಚರಣೆ ಅಂತ ಆಚರಿಸ್ತಾ ಬಂದಿದ್ವಿ. ಏನು ಈ ವರ್ಷ 43ನೇ ವರ್ಷದ 43 80ರಲ್ಲಿ ನಡೆದದ್ದು, ಈಗ ಆಚರಿಸ್ತಾ ಇರೋದು 43-44. ಆ ವರ್ಷ ಆಚರಿಸಲಿಲ್ಲ, ನೆಕ್ಸ್ಟ್ ವರ್ಷದಿಂದ 43ನೇ ವರ್ಷದ್ದು ಇವತ್ತೊಂದು ದಿನ ರೈತ ಹುತಾತ್ಮ ದಿನಾಚರಣೆ. ಯಾಕೆ ಈ ಒಂದು ದಿನಾಚರಣೆಯನ್ನು ನಾವು ಆಚರಿಸ್ತೀವಿ ಅಂತ ಹೇಳಿದ್ರೆ, ಇದರಲ್ಲಿ ನಮ್ಮ ಭಾರತದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ರೈತನಷ್ಟು ಶೋಷಣೆಗೊಳಗಾದಂಥವನು, ರೈತನಷ್ಟು ಹಿಂಸೆಗೊಳಗಾದಂಥವರು ಬೇರೆ ಯಾರೂ ಇಲ್ಲ. ಈ ದೇಶ ಸುಮಾರು ಒಂದು 65% ಕೃಷಿಯನ್ನೇ ಆಧರಿಸಿದೆ. ಅಂದರೆ ಅತಿ ಹೆಚ್ಚು ರೈತರಿಂದ ಈ ದೇಶ ಬದುಕಿದೆ. ಅತಿ ಹೆಚ್ಚು ರೈತರ ಒಂದು ಬೆವರಿನಿಂದ ನಾವು ಅನ್ನ ತಿಂತಾ ಇದ್ದೀವಿ. ಇನ್ನು 35% ಅಥವಾ ಬೇರೆ ಬೇರೆ ಉದ್ಯಮಗಳು, ಕೈಗಾರಿಕೆ ಮತ್ತು ಈಗ IT ಅವು ಇವೆಲ್ಲ ಕ್ಷೇತ್ರಗಳಿದೆ. ಆದರೆ ಇವತ್ತಿಗೂ ಕೂಡ ತನ್ನ ಹಕ್ಕುಗಳಿಗೋಸ್ಕರ ತನಗಾದಂಥ ಶೋಷಣೆ ವಿರುದ್ಧ ಹೋರಾಡಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು ರೈತರಿಗೆ ಮಾತ್ರ. IT BT ಅವ್ರು ಯಾರಾದರೂ ಮಾಲೀಕರು, ಅವರೆಲ್ಲ ಉದ್ಯಮಿಗಳು ಅಂತ ಹೇಳ್ತೀವಿ. ಕೋಟ್ಯಾಧೀಶ್ವರು, ಸಾಹುಕಾರರು, ಅವ್ರು ಯಾರಾದರೂ ಇದುವರೆಗೂ ನಾವು ಬೀದಿಗಿಳಿದು ಹೋರಾಟ ಮಾಡಿದಂಥದ್ದು ನೋಡಿದ್ದೀವ? ಖಂಡಿತವಾಗ್ಲೂ ಇಲ್ಲ. ಉದ್ಯಮಿಗಳು ಅವರೆಲ್ಲ ಸಾಹುಕಾರರು, ಅವ್ರಿಗೆಲ್ಲ ಏನೇ ಬೇಡಿಕೆಗಳಿದ್ರು ಅವ್ರು ಕೇಳಿದಂಥ ಬೇಡಿಕೆಗಿಂತ ಜಾಸ್ತಿ ಬೇಡಿಕೆಗಳು ಇರೋದು. ಆದರೆ ನಮ್ಮ ರೈತರು ಇವತ್ತೊಂದು ದಿನ ಭೂಮಿಗಿಳಿದು ಹೋರಾಟ ಮಾಡಲೇಬೇಕಾದಂಥ, ಆ ಕಡೆ ಅಲ್ಲೂ ಭೂಮಿಲಿ ಹೋರಾಟ ಮಾಡಬೇಕು, ಮತ್ತೊಂದು ಕಡೆಯೂ ಬಂದು ಅವರು ಹೋರಾಟ ಮಾಡಿ ತಮ್ಮ ಹಕ್ಕುಗಳನ್ನು, ತಮ್ಮ ನ್ಯಾಯವನ್ನು ಪಡಿಬೇಕಾದಂಥದ್ದು. ನವಲಗುಂದ ಮತ್ತು ನರಗುಂದ ಹೋರಾಟ ಏನಿದೆ, ಅಲ್ಲಿ ಕುಡಿಯುವ ನೀರು, ಅದ್ರ ಬಗ್ಗೆ ನಮ್ಮ ನದೀಮ್ ಅವ್ರು ಹೇಳ್ತಾರೆ. ಅಲ್ಲಿ ಒಂದು ನಡೆದಂಥ 43 ವರ್ಷಗಳ ಹಿಂದೆ ನಡೆದಂಥ ಒಂದು ಹೋರಾಟದಲ್ಲಿ ಬಸಪ್ಪ ಲಕ್ಕುಂಡಿ ಮತ್ತು ಈರಪ್ಪ ಕಡ್ಡಿಕೊಪ್ಪ ಅನ್ನುವಂಥ ಇಬ್ಬರು ರೈತರನ್ನು ಗುಂಡಿಗೆ ಬಲಿ ಆಗ್ತಾರೆ. ಆ ಒಂದು ಗುಂಡೂರಾವ್ ಸರ್ಕಾರ ಗುಂಡಾರಿಸುತ್ತೆ, ರೈತರನ್ನ ಬಲಿ ಪಡೆಯುತ್ತೆ. ಅದಾದ ನಂತರ ಈ ರೈತರೆಲ್ಲ ಸೇರಿ ಇವತ್ತೊಂದು ದಿನ ನಾವು ಹುತಾತ್ಮ ದಿನಾಚರಣೆ, ನಮಗೆ ಈ ವರ್ಷ ಮೊದಲನೇದು. ಯಾಕಂದರೆ ಇತ್ತೀಚೆಗೆ ಅಸ್ತಿತ್ವಕ್ಕೆ ಬಂದಂಥ ಮಹಾಶಕ್ತಿ ಕೇಂದ್ರ ಇದು ನಮ್ಮ ರೈತ ಸಂಘ. ಹಾಗಾಗಿ ನಾವು ಮೊದಲನೇ ವರ್ಷ ಆಚರಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದನ್ನು ಒಂದು ಅರ್ಥಪೂರ್ಣವಾಗಿ ಇನ್ನಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಅರ್ಥಪೂರ್ಣವಾಗಿ ನಾವು ಆಚರಿಸೋದಕ್ಕೆ ನಾವು ಪ್ರಯತ್ನವನ್ನು ಪಡ್ತೀವಿ. ಈ ವಿಚಾರವಾಗಿ ನಮ್ಮ ನದೀಮ್ ಅವ್ರು ಮಾತಾಡ್ತಾರೆ. ನಂತರ ನಾವು ಮಡಿದಂಥ ರೈತರಿಗೆ ನಾವು ಒಂದು ಸಂತಾಪವನ್ನು ನಾವು ಸೂಚಿಸೋಣ.